ಲಾಸ್ಟ್ 3 ದಿನದಲ್ಲಿ ನಿಮ್ಮ ಸ್ಕೋರ್ 100ಗಿಂತ ಕಡಿಮೆ ಇದೆ, ಅಥವಾ 80 ಸ್ಕೋರ್ ಮಾಡ್ತಾಯಿದ್ದೀನಿ, ಅರೌಂಡ್ 100 ಸ್ಕೋರ್ ಮಾಡ್ತಾಯಿದ್ದೀನಿ, ನಾನು 120ಇಂದ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗತ್ತಾ ಅಂತ ನಿಮಗೆ ಡೌಟ್ ಇರ್ಬೋದು. ಓಕೆನಾ. ಈ ಕ್ವೆಶನ್ಗೆ ಆನ್ಸರ್ ಏನಿರುತ್ತೆ ಅಂದರೆ, ಇಟ್ ಡಿಪೆಂಡ್ಸ್ ಅಪಾನ್ ವೇರ್ ಯು ಆರ್. ಅಂದರೆ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು KCTಯಲ್ಲಿ ಈಗ ಮಾಕ್ ಟೆಸ್ಟಲ್ಲಿ ನಾನು 50 ಸ್ಕೋರ್ ಮಾಡ್ತಾಯಿದ್ದೀನಿ, 50ಗಿಂತ ಕಡಿಮೆ ಸ್ಕೋರ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಇಟ್ ಇಸ್ ಇಂಪಾಸಿಬಲ್. ನಾನು 80 ಸ್ಕೋರ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್. ಅರೌಂಡ್ 100 115 ಸ್ಕೋರ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್. ಓಕೆನಾ. ಸೊ ಹೇಗೆ ಅಂತ ನೋಡ್ತಾ ಹೋಗೋಣ. ನೋಡಿ, 120 ಸ್ಕೋರ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಗೆಟ್ ಅರೌಂಡ್ 35 ಇನ್ ಈಚ್ ಸಬ್ಜೆಕ್ಟ್, ದಟ್ ಈಸ್ ಫಾರ್ ಶ್ಯೂರ್. ಓಕೆನಾ. ಸೊ ನೀವೇನು ಮಾಡಬೇಕು, ನಿಮಗೆ ಕಾನ್ಸೆಪ್ಟ್ ಎಲ್ಲ ಕರೆಕ್ಟ್ ಕ್ಲಿಯರ್ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್. ಓಕೆನಾ. ನೀವು 0ಇಂದ ಡೆಫಿನೆಟ್ಲಿ ಸಾಲ್ವ್ ಮಾಡೋದಿಲ್ಲ, ಸ್ಟಾರ್ಟ್ ಮಾಡೋದಿಲ್ಲ. ಓಕೆ, ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ 120+. ಓಕೆ. ಸೊ ಏನು ಮಾಡಬೇಕಿಲ್ಲಿ, ನೀವು ಸ್ಟಾರ್ಟಿಂಗಿಂದ ಓದ್ತಾ ಕೂತ್ಕೊಳ್ಳೋದಲ್ಲ. KCTಯಲ್ಲಿ ಕ್ವೆಶನ್ಸ್ ಜಾಸ್ತಿ ರಿಪೀಟ್ ಆಗುತ್ತೆ. ಸೊ ನೀವು ಅಂಥ ಕಡೆ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಓಕೆನಾ. ಏನು ಮಾಡಬೇಕು, ಫಸ್ಟ್ ಡೇ ಐಡೆಂಟಿಫೈ ಆ್ಯಂಡ್ ಮೆಮೊರೈಸ್ ರಿಪೀಟಿಂಗ್ ಪ್ಯಾಟರ್ನ್ಸ್. ಥಿಯರಿ ಓದಬೇಡಿ. ಓಕೆನಾ. ಲಾಸ್ಟ್ 5 ಇಯರ್ಸ್ KCT ಕ್ವೆಶನ್ ಪೇಪರ್ನ ತೊಗೊಂಡು ಅಲ್ಲಿ ಯಾವ ಕ್ವೆಶನ್ ತುಂಬ ರಿಪೀಟ್ ಆಗಿದೆ ಅಂತ ಹೇಳಿ ಅದನ್ನು ಸ್ಟಡಿ ಮಾಡ್ತಾ ಹೋಗಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಬಿಕಾಸ್ ಕೆಲವೊಂದು ಕ್ವೆಶನ್ಸ್ ಇಷ್ಟೇ ಟಾಪಿಕ್ಸಿಂದ ರಿಪೀಟ್ ಆಗ್ತಾ ಇರುತ್ತೆ ಪ್ರತಿ ವರ್ಷ. ಸೊ ಅಂಥ ಟಾಪಿಕ್ಸ್ನ ಕರೆಕ್ಟಾಗಿ ಫೋಕಸ್ ಮಾಡಿ PYQಸ್ನ ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ 5 to 6 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಕರೆಂಟ್ ಎಲೆಕ್ಟ್ರಿಸಿಟಿ, ಆಪ್ಟಿಕ್ಸ್, SHM, ಡ್ಯುವೆಲ್ ನೇಚರ್, ಲಾಸ್ ಆಫ್ ಮೋಷನ್, ಇವೆಲ್ಲ ಒಂದೇ ಥರ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಸೊ ನೀವು ಅದನ್ನು ಕರೆಕ್ಟಾಗಿ ಫೋಕಸ್ ಮಾಡ್ಕೊಳ್ಳಿ. ಈಕ್ವಿಲಿಬ್ರಿಯಮ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ನೇಮ್ ರಿಯಾಕ್ಷನ್ಸ್ ಇನ್ ಕೆಮಿಸ್ಟ್ರಿ, ದೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಂಟಿಗ್ರೇಷನ್ ಮ್ಯಾಥ್ಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಒಂದೇ ಥರ ಕೆಲವೊಂದು ಕ್ವೆಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ, ಅಂದರೆ ಇಂಟಿಗ್ರಲ್ ಫ್ರಮ್ 0 to infinity. ಸೊ ಈ ಥರ ಕ್ವೆಶನ್ಸ್ ರಿಪೀಟ್ ಆಗುತ್ತೆ, ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಮತ್ತು ಪ್ರೊಬ್ಯಾಬಿಲಿಟಿ, 3D ಜಾಮೆಟ್ರಿ, ಮ್ಯಾಟ್ರೈಸಸ್, ವೆಕ್ಟರ್ಸ್, ಇದು ಅಷ್ಟೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಬಯಾಲಜಿ ಓದ್ತಾ ಇದ್ದರೆ ಜೆನೆಟಿಕ್ಸ್, ಹ್ಯೂಮನ್ ಫಿಸಿಯಾಲಜಿ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಸೊ ಇದರ ಮೇಲೆ ಕರೆಕ್ಟಾಗಿ ನೀವು ಸ್ಪೆಂಡ್ ಮಾಡಬೇಕಾಗತ್ತೆ. ಓಕೆನಾ. 20 PYQಸ್ನ ಕರೆಕ್ಟಾಗಿ ಸ್ಟಡಿ ಮಾಡಿ, ಅದರಲ್ಲಿ ನೀವು ಸಾಲ್ವ್ ಮಾಡೋಕ್ಕಾದರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ವೆಲ್. ಓಕೆನಾ. ಸೊ ಇದರಿಂದ ನೀವು ಅಟ್ಲೀಸ್ಟ್ 10 to 15 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ ಡೆಫಿನೆಟ್ಲಿ. ಓಕೆನಾ. ಸೆಕೆಂಡ್ ಏನು ಮಾಡಬೇಕು, ಸೊ ಈಗ ನೀವು ಗೊತ್ತಿರುತ್ತೆ ಎಷ್ಟು ಚಾಪ್ಟ್ರಿಂದ ಈ ಥರ ಕ್ವೆಶನ್ಸ್ ಬಂದಿದೆ, ರಿಪೀಟ್ ಆಗಿದೆ ಅಂತ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸೊ ಈ ಥರ ಲೋ ವೆಯ್ಟೇಜ್ ಚಾಪ್ಟರ್ ಇರುತ್ತಲ್ಲ, ಸೊ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ PYQಸ್ನ ಅದರಿಂದ ಕರೆಕ್ಟಾಗಿ ಸಾಲ್ವ್ ಮಾಡಿ ಆ್ಯಂಡ್ ಅದರ ರಿಲೇಟೆಡ್ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ಕೊಳ್ಳಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡೇ 3 ಲಾಸ್ಟ್ ಡೇ ನೀವೇನು ಮಾಡಬೇಕು, ನೀವು ಇಷ್ಟು ದಿನ ಏನು ಮಾಡಿದಿರೋ ಅದನ್ನು ಕರೆಕ್ಟಾಗಿ ರಿವೈಸ್ ಮಾಡ್ತಾ ಹೋಗಿ. ಫಾರ್ಮುಲಾ ಶೀಟ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಬಿಕಾಸ್ ಲಾಸ್ಟ್ ಡೇ ನೀವು ಹೊಸದಾಗಿ ಯಾವುದೂ ಓದೋಕ್ಕೆ ಹೋಗಬೇಡಿ. ಓಕೆ. ಇಲ್ಲಿವರೆಗೂ ಏನು ಓದಿದಿರೋ ಅದನ್ನು ಕರೆಕ್ಟಾಗಿ ರಿವೈಸ್ ಮಾಡ್ಕೊಳ್ಳಿ, ಅದು ನಿಮಗೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಓಕೆನಾ. ಸೊ ಹೊಸದಾಗಿ ಏನು ಓದೋಕ್ಕೆ ಹೋಗಬೇಡಿ, ಆಲ್ರೆಡಿ ಗೊತ್ತಿರೋದನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ. ಮತ್ತು ವೀಕ್ ಏರಿಯಾಸ್ನ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಮಾಕ್ ಟೆಸ್ಟಲ್ಲಿ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿರ್ತೀವಿ ನೋಡಿ, ಆ ಮಿಸ್ಟೇಕ್ಸನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ಕೊಳ್ಳಿ. ನಾಳೆ ಆ ಕ್ವೆಶನ್ ಬಂದರೆ ನೀವು ಆ ಮಿಸ್ಟೇಕ್ ಮಾಡಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಲಾಸ್ಟ್ ಒಂದು ಹ್ಯಾಕ್ ಏನು ಅಂದರೆ, CETಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ದಟ್ ಈಸ್ ವೆರಿ ಗುಡ್ ಅಡ್ವಾಂಟೇಜ್. ಸೊ ನೀವು ಲಾಸ್ಟ್ ಮಿನಿಟಲ್ಲಿ ಗೆಸ್ ಮಾಡಿ ಬ್ಲೈಂಡ್ಲಿ ಯಾವುದೋ ಒಂದು ಆಪ್ಷನ್ನ ಮಾರ್ಕ್ ಮಾಡ್ಬೋದು. ಓಕೆನಾ. ಸೊ ದಯವಿಟ್ಟು ಸ್ಟಾರ್ಟಿಂಗಿಂದ ಈಸಿ ಕ್ವೆಶನ್ಸ್ ಮಾಡಿ, ಹೋಗ್ತಾ ಸ್ವಲ್ಪ ಮೀಡಿಯಮ್, ಲಾಸ್ಟಲ್ಲಿ ಡಿಫಿಕಲ್ಟ್. ಅದಾದಮೇಲೆ ಟೈಮ್ ಉಳಿದ್ರೆ ಡಿಫಿಕಲ್ಟ್ ಕ್ವೆಶನ್ಸ್ ಯಾರು ಗೊತ್ತಿಲ್ಲ ಅಂದರೆ ಅದಕ್ಕೆ ನೀವು ಯಾವುದೋ ಒಂದು ರ್ಯಾಂಡಮ್ ಆಗಿ ಗೆಸ್ ಮಾಡಿ ಮಾರ್ಕ್ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟಿಂಗಿಂದಾನೇ ಗೆಸ್ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಸಲ ಹೇಳಿದ್ದೀನಿ ನಾನು. ಓಕೆ. ನೆಕ್ಸ್ಟ್, ಸೊ ಇಷ್ಟು ವಿಷಯ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡೆ, ದಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ನೀವು ಸ್ಟಡಿ ಮಾಡಬೇಕು ಅಂತ. ಸೊ ಅದೆಲ್ಲ ನೆನ್ಪಿಟ್ಕೊಂಡು ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಮಾರ್ಕ್. ಬಟ್ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಆಲ್ರೆಡಿ ತುಂಬ ಕಡಿಮೆ ಸ್ಕೋರ್ ಮಾಡ್ತೀನಿ, 80 or 60, 50 ಎಲ್ಲ ಸ್ಕೋರ್ ಮಾಡ್ತಾರೆ, ಡೆಫಿನೆಟ್ಲಿ ಇಟ್ ಇಸ್ ಇಂಪಾಸಿಬಲ್. ಓಕೆನಾ. ನೀವೇನಾದರೂ 100 ರೇಂಜಲ್ಲಿ ಸ್ಕೋರ್ ಮಾಡ್ತಾರೆ, ಡೆಫಿನೆಟ್ಲಿ ಯು ಕ್ಯಾನ್ ಇನ್ಕ್ರೀಸ್ ಬೈ ಫಾಲೋಯಿಂಗ್ ದೀಸ್ ಸ್ಟ್ರಾಟಜೀಸ್. PYQs ಆರ್ ವೆರಿ ವೆರಿ ಇಂಪಾರ್ಟೆಂಟ್. PYQs ರಿಲೇಟೆಡ್ ಕಾನ್ಸೆಪ್ಟ್ನ ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ನೀವು ಗೆಸ್ ಮಾಡ್ಬೋದು, ನಾನು ಪ್ರಾಕ್ಟಿಕಲ್ ಸಿಲೆಬಸ್ಸಿಂದ ಯಾವ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿದ್ದೀನಿ, ಆ ಕಾನ್ಸೆಪ್ಟ್ಸ್ನ ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಬಿಕಾಸ್ ಡೆಫಿನೆಟ್ಲಿ ಪ್ರಾಕ್ಟಿಕಲಿಂದ ಕ್ವೆಶನ್ಸ್ ಬಂದೇ ಬರುತ್ತೆ. ಓಕೆನಾ. ಅಟ್ಲೀಸ್ಟ್ ನಿಮ್ಮ 10% ಆಫ್ ದಿ ಮಾರ್ಕ್ ಪರ್ ಸಬ್ಜೆಕ್ಟ್ ಪ್ರಾಕ್ಟಿಕಲಿಂದ ಬರುತ್ತೆ, ಎಸ್ಪೆಷಲಿ ಇನ್ ಕೆಮಿಸ್ಟ್ರಿ. ಸೊ ದಯವಿಟ್ಟು ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲೆಲ್ಲಿ ಸ್ಟಡಿ ಮಾಡಬೇಕು ಅಂತ ಹೇಳಿದ್ದೀನಿ ಅದನ್ನು ಫೋಕಸ್ ಮಾಡಿ ಸ್ಟಡಿ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.